ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿಗಳಾಗಿರುವಂತಹ ನಟ ದರ್ಶನ್, ಪವಿತ್ರ ಗೌಡ ಅವರನ್ನ ಸೇರಿದಂತೆ ಹಲವು ಜನರಿಗೆ ಇವತ್ತು ಕೋರ್ಟ್ನ ಡೇಟ್ ಇತ್ತು. ಹಾಗಾಗಿ ಇವತ್ತು ಪವಿತ್ರ ಗೌಡ ಅವರ ಜೊತೆಗೆ ದರ್ಶನ್ ಅವರು ಕೂಡ ಕೋರ್ಟ್ಗೆ ಹಾಜರಾಗಿದ್ರು. ಏನು ಅಂದ್ರೆ ಯಾವುದೇ ಕೇಸ್ ಆಗಲಿ ಬೇಲ್ನಲ್ಲಿ ಹೊರಗಡೆ ಬಂದ ನಂತರ ಆ ಕೇಸ್ನ ಟ್ರಯಲ್ ಆರಂಭ ಆಗುತ್ತೆ. ಟ್ರಯಲ್ ಆರಂಭ ಆಗೋದಕ್ಕಿಂತ ಮುಂಚೆ ಅದಾದ್ಮೇಲೆ ಆರಂಭ ಆದ ನಂತರನೂ ಕೂಡ ಸಾಕಷ್ಟು ಡೇಟ್ಗಳು ಕೋರ್ಟ್ನಲ್ಲಿ ಸಿಗತ್ತೆ. ಆ ಡೇಟ್ಗೆ ಪರ್ಫೆಕ್ಟ್ ಆಗಿ ಈ ಕೇಸ್ನಲ್ಲಿ ಆರೋಪಿಗಳಾಗಿರುವ ಎಲ್ಲರೂ ಕೂಡ ಹಾಜರಾಗಬೇಕು. ಆ ಒಂದು ಪ್ರೊಸೆಸ್ನಲ್ಲಿ ಇವತ್ತು ಇವರೆಲ್ಲರೂ ಕೂಡ ಹಾಜರಾಗಿದ್ರು. ಇಷ್ಟು ದಿನಗಳ ಕಾಲ ನಟ ದರ್ಶನ್ ಅವರು ಮೈಸೂರಿನ ಅವರ ಫಾರ್ಮ್ ಹೌಸ್ ನಲ್ಲಿ ಇದ್ರು. ಆ ಫಾರ್ಮ್ ಹೌಸ್ ನಲ್ಲಿ ಏನಕ್ಕಿದ್ರು ಅಂತಂದ್ರೆ ಅವರು ಕೋರ್ಟ್ ನಲ್ಲಿ ವಿಶೇಷವಾದಂತಹ ಪರ್ಮಿಷನ್ ಅನ್ನ ತೆಗೆದುಕೊಂಡು ಅವರು ಮೈಸೂರಿಗೆ ಹೋಗಿದ್ರು. ಯಾಕೆ ಅಂತಂದ್ರೆ ಬೆಂಗಳೂರಿನ ಕೋರ್ಟ್ ಅವರಿಗೆ ಏನು ಜಾಮೀನನ್ನ ನೀಡಿದೆ, ಜಾಮೀನನ್ನ ನೀಡೋದಕ್ಕಿಂತ ಮುಂಚೆ ಅವರಿಗೆ ಒಂದಷ್ಟು ಷರತ್ತುಗಳನ್ನ ವಿಧಿಸಿತ್ತು. ಆ ಷರತ್ತುಗಳಲ್ಲಿ ಪ್ರಮುಖವಾದಂತಹ ಷರತ್ತು ಏನಪ್ಪಾ ಅಂತಂದ್ರೆ ಬೆಂಗಳೂರನ್ನ ಬಿಟ್ಟು ಬೇರೆ ಎಲ್ಲೂ ಹೋಗುವ ಹಾಗೆ ಇಲ್ಲ ಎನ್ನುವ ಷರತ್ತು. ಹಾಗಾಗಿ ಅವರು ಬೆಂಗಳೂರನ್ನ ಬಿಟ್ಟು ಎಲ್ಲೂ ಕೂಡ ಹೋಗುವ ಹಾಗೆ ಇರಲಿಲ್ಲ. ಆ ಕೋರ್ಟ್ನ ಸರೌಂಡಿಂಗ್ ಅಥವಾ ಸರಹದ್ದಿನಲ್ಲೇ ಅವರು ಇರಬೇಕಾಗಿತ್ತು. ಆದ್ರೆ ದರ್ಶನ್ ಅವರು ಒಂದು ವಿಶೇಷವಾದ ಮನವಿಯನ್ನ ಕೋರ್ಟ್ಗೆ ಸಲ್ಲಿಸುವುದರ ಮೂಲಕ ನನ್ನ ತಾಯಿ ಮೈಸೂರಿನಲ್ಲಿ ಇದ್ದಾರೆ, ಅವರನ್ನ ನಾನು ನೋಡಬೇಕು, ಅವರನ್ನ ನಾನು ಮೀಟ್ ಮಾಡಬೇಕು, ಮಾತನಾಡಿಸಬೇಕು ಎನ್ನುವ ಒಂದು ಕಾರಣವನ್ನ ನೀಡಿ ಒಂದು ಮನವಿಯನ್ನ ಮಾಡಿಕೊಂಡಿದ್ದ ಕಾರಣಕ್ಕೆ ಅವರಿಗೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗೋದಕ್ಕೆ ಪರ್ಮಿಷನ್ ಸಿಕ್ಕಿತ್ತು. ಅದು ಕೆಲವು ದಿನಗಳ ಕಾಲ ಮಾತ್ರ. ಹಾಗಾಗಿ ಇಷ್ಟು ದಿನಗಳವರೆಗೂ ನಟ ದರ್ಶನ್ ಅವರು ಮೈಸೂರಿನಲ್ಲಿ ಕಾಲವನ್ನ ಕಳೆದ್ರು ಅವರ ಕಂಪ್ಲೀಟ್ ಫ್ಯಾಮಿಲಿ ಜೊತೆಗೆ. ಇದೀಗ ಆ ಕಾಲಾವಕಾಶ ಮುಗಿದಿದ್ದು ಅವರು ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಇದು ಮತ್ತೊಂದು ಕಡೆ ಇದೇ ರೀತಿಯ ಒಂದು ವಿಶೇಷವಾದಂತಹ ಮನವಿಯನ್ನ ಇದೀಗ ಪವಿತ್ರ ಗೌಡ ಅವರು ಕೂಡ ಕೋರ್ಟ್ನ ಮುಂದೆ ಇಟ್ಟಿದ್ದಾರೆ. ಏನು ವಿಶೇಷ ಮನವಿ ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳ ಶಕ್ತಿ ಕೇಂದ್ರಗಳ ಅಂದ್ರೆ ಶಕ್ತಿ ದೇವಸ್ಥಾನಗಳಿಗೆ ಹೋಗಬೇಕಾಗಿದೆ. ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ದೇವಸ್ಥಾನಗಳಿಗೆ ಹೋಗಬೇಕು. ಹಾಗಾಗಿ ನಾನು ಬೆಂಗಳೂರನ್ನ ಬಿಟ್ಟು ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಒಂದು ಪರ್ಮಿಷನ್ ನನಗೆ ಬೇಕು ಎನ್ನುವ ಮನವಿಯನ್ನ ಕೋರ್ಟ್ನ ಮುಂದೆ ಮಾಡ್ಕೊಂಡಿದ್ದಾರೆ. ಆದ್ರೆ ಕೋರ್ಟ್ ಇನ್ನೂ ಅದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಅದರ ವಿಚಾರಣೆ ಮೋಸ್ಟ್ಲಿ ನಾಳೆ ನಡೆಯಲಿಕ್ಕೆ ಬಾಕಿ ಉಳಿದಿದೆ. ಕೋರ್ಟ್ ಏನಾದ್ರೂ ಪರ್ಮಿಷನ್ ಕೊಟ್ರೆ ಪವಿತ್ರ ಗೌಡ ಅವರು ಕೂಡ ನಟ ದರ್ಶನ್ ಅವರು ಬೆಂಗಳೂರನ್ನ ಬಿಟ್ಟು ಹೊರಗಡೆ ಒಂದಷ್ಟು ದಿನಗಳ ಕಾಲವನ್ನ ಕಳೆದು ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದಂತೆ ಪವಿತ್ರ ಗೌಡ ಅವರು ಕೂಡ ಬೆಂಗಳೂರನ್ನ ಬಿಟ್ಟು ಬೇರೆ ರಾಜ್ಯಗಳಿಗೆ ತೆರಳಿ ವಾಪಸ್ ಬರುವ ಸಾಧ್ಯತೆ ಇದೆ. ಆದ್ರೆ ಪವಿತ್ರ ಗೌಡ ಅವರು ಕೊಟ್ಟಿರುವ ಕಾರಣ ಏನಪ್ಪಾ ಅಂತಂದ್ರೆ ದೇವಸ್ಥಾನಗಳಿಗೆ ಭೇಟಿ ನೀಡೋದಕ್ಕೆ ನನಗೆ ಅವಕಾಶವನ್ನ ಕೊಡಬೇಕು ಎನ್ನುವ ಒಂದು ಕಾರಣವನ್ನ ಕೊಟ್ಟಿದ್ದಾರೆ. ದೇವಸ್ಥಾನಗಳಿಗೆ ಭೇಟಿ ನೀಡೋದು, ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಏನಕ್ಕೆ ಭೇಟಿ ನೀಡಿದ್ದಾರೆ? ಮನಃಶಾಂತಿಗೋಸ್ಕರ ಅಥವಾ ಏನಾದ್ರು ಒಂದು ಪ್ರಾರ್ಥನೆಗೋಸ್ಕರ ಅಥವಾ ಅವರಿಗೆ ಎದುರಾಗಿರುವ ಸಂಕಷ್ಟ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ, ಹೀಗೆ ನಾನಾ ಕಾರಣಗಳಿಗೆ ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾರೆ. ಹಾಗಾಗಿ ಪವಿತ್ರ ಗೌಡ ಅವರು ಕೂಡ ತಮಗೆ ಹಾಗೂ ನಟ ದರ್ಶನ್ ಅವರಿಗೆ ಬಂದಿರುವ ಒಂದಷ್ಟು ತೊಂದರೆಗಳು ಅಥವಾ ಎದುರಾಗಿರುವ ಸಂಕಷ್ಟಗಳಿಂದ ತಮ್ಮನ್ನ ದೂರ ಮಾಡುವಂತ ಬೇಡಿಕೊಳ್ಳೋದಕ್ಕೆ ಮೋಸ್ಟ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿರುವ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದರ ಒಂದು ತೀರ್ಪು ನಾಳೆ ಅಥವಾ ನಾಡಿದ್ದು ಬರಬಹುದು. ಪರ್ಮಿಷನ್ ಅವರಿಗೆ ಸಿಗತ್ತಾ ಅಥವಾ ಸಿಗಲ್ವಾ ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ. ಏನನ್ಸುತ್ತೆ ನಿಮ್ಗೆ ಇದನ್ನ ನೋಡಿದಾಗ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.